ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ACL ರಿಹ್ಯಾಬಿಲಿಟೇಷನ್. ACL ಅಂದ ತಕ್ಷಣ ನನಗೆ ನೆನಪಾಗೋದು ಸಾನಿಯಾ ಮಿರ್ಜಾರವರು. ಸಾನಿಯಾ ಮಿರ್ಜಾ ಯಾರಿಗೆ ಗೊತ್ತಿಲ್ಲ ಹೇಳಿ? ಅವರೊಬ್ಬ ಟೆನ್ನಿಸ್ ತಾರೆ. ಅವರಿಗೆ 2006ರಲ್ಲಿ ACL ಪೆಟ್ಟಾಗುತ್ತೆ. ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾರೆ ಮತ್ತು ಅವರ ಕಠಿಣ ಪರಿಶ್ರಮದಿಂದ ACL ರಿಹ್ಯಾಬಿಲಿಟೇಷನನ್ನು ಮುಂದುವರಿಸ್ತಾ ಬಂದು ಅವರು ಮೊದಲಿನಂತೆಯೇ ತಮ್ಮ ಕ್ರೀಡೆಯಲ್ಲಿ ಪಾಲ್ಗೊಳ್ತಾರೆ. ಅದ್ಭುತವಾದ ಪ್ರದರ್ಶನವನ್ನು ಇಲ್ಲಿವರೆಗೂ ಕೊಡ್ತಾ ಬಂದಿದ್ದಾರೆ. ಈಗ ನಮ್ಮ ವಿಷಯಕ್ಕೆ ಬರೋಣ. ACL ರಿಹ್ಯಾಬಿಲಿಟೇಷನ್ ಸಾಮಾನ್ಯವಾಗಿ ತುಂಬ ಜನ ಚಿಕಿತ್ಸೆಯನ್ನು ಮಾಡಿಸಿಕೊಂಡವರು ಒಂದು 5-6 ತಿಂಗಳವರೆಗೆ ವೈದ್ಯರ ಬಳಿ ಹೋಗ್ತಾರೆ. ಅವರು ಹೇಳಿದ ಕೆಲವು ವ್ಯಾಯಾಮಗಳನ್ನು ಮಾಡ್ತಾರೆ, ಆನಂತರ ಅದನ್ನು ಮರೆತೇ ಬಿಡ್ತಾರೆ. ಇದು ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ಮಾಡುವಂತಹ ಒಂದು ದೊಡ್ಡ ತಪ್ಪು. ಯಾಕೆಂದರೆ ACL ಶಸ್ತ್ರಚಿಕಿತ್ಸೆ ACLಗೆ ಒಂದು ಮರುಹುಟ್ಟನ್ನು ಕೊಟ್ಟರೆ, ರಿಹ್ಯಾಬಿಲಿಟೇಷನ್ನು ಅದಕ್ಕೆ ಸಂಸ್ಕಾರವನ್ನು ಕೊಡುತ್ತೆ. ಏನದು ಸಂಸ್ಕಾರ? ಕಾರ್ಟೆಕ್ಸ್ ಟು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮಿದುಳಿಗೂ ಮತ್ತು ನಮ್ಮ ಕೀಲುಗಳಿಗೂ ನಡುವೆ ಏರ್ಪಡಿಸುವಂತಹ ಒಂದು ಸಂಬಂಧ, ನರಗಳ ಸಂವೇದನೆಯ ಸಂಬಂಧವನ್ನು ಏರ್ಪಡಿಸುವುದು. ಇದು ಹೇಗೆ ನಮಗೆ ಸಹಾಯ ಆಗುತ್ತೆ? ನಮ್ಮ ಕೀಲುಗಳಿಂದ ಸತತವಾಗಿ ನಮ್ಮ ಮಿದುಳಿಗೆ ನಮ್ಮ ಕೀಲು ಯಾವ ಸ್ಥಿತಿಯಲ್ಲಿದೆ, ಅಪಾಯದಲ್ಲಿದೆಯಾ, ಸುರಕ್ಷಿತದಲ್ಲಿದೆಯಾ, ಎಷ್ಟರ ಮಟ್ಟಿಗೆ ಅದು ಮಡಚಿದೆ, ಎಷ್ಟರ ಮಟ್ಟಿಗೆ ಅದು ನೀಟಿದೆ, ಈ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಮಿದುಳಿಗೆ ಇಂತಹ ಸಂವೇದನೆಗಳನ್ನು ಸತತವಾಗಿ ಕೊಡ್ತಾ ಇರುತ್ತೆ. ಮತ್ತು ಅಪಾಯದಲ್ಲಿದ್ದಾಗ ತಕ್ಷಣ ನಮ್ಮ ಮಿದುಳಿನಿಂದ ಬೇಕಾಗುವಂತಹ ಒಂದು ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ಗಳನ್ನು ಆ ಸ್ನಾಯುಗಳಿಗೆ ಮಿದುಳಿನಿಂದ ಹೋಗುತ್ತೆ. ಈ ಒಂದು ಸಂವೇದನೆಯನ್ನು ಏರ್ಪಡಿಸುವಂತಹ ವ್ಯಾಯಾಮಗಳು ಇವಾಗಿವೆ. ಈ ರೀತಿಯ ವ್ಯಾಯಾಮಗಳನ್ನು ಮಾಡ್ತಾ ಇಲ್ಲಿವರೆಗೂ ಗ್ರಾಫ್ಟಾಗಿ ಇದ್ದಂತಹ ಈ ಲಿಗಾಮೆಂಟು ಇನ್ನು ಮುಂದೆ ಲಿಗಾಮೆಂಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಈ ಒಂದು ಪೂರ್ತಿ ಪ್ರಕ್ರಿಯೆಗೆ ನಾವು ಲಿಗಾಮೆಂಟೈಸೇಷನ್ ಅಂತ ಹೇಳ್ತೀವಿ. ಎಲ್ಲಿವರೆಗೆ ಈ ಲಿಗಾಮೆಂಟೈಸೇಷನ್ ಆಗಿರೋದಿಲ್ಲೋ ಅಲ್ಲಿವರೆಗೂ ACL ಚಿಕಿತ್ಸೆ ಕಂಪ್ಲೀಟ್ ಆಗಿರೋದಿಲ್ಲ. ಹಾಗಾದರೆ ಈ ಲಿಗಾಮೆಂಟೈಸೇಷನ್ಗೆ ತಗಲುವ ಸಮಯ ಎಷ್ಟಿರಬಹುದು? 8ರಿಂದ 12 ತಿಂಗಳು ಇರಬಹುದು. ಈ ಲಿಗಾಮೆಂಟೈಸೇಷನ್ ಪೂರ್ಣ ಪ್ರಕ್ರಿಯೆ ಮುಗಿಯೋದಕ್ಕೂ ಮೊದಲೇ ಈ ವ್ಯಾಯಾಮಗಳನ್ನು ನಾವು ಮರ್ತ್ಕೊಂಡ್ಬಿಟ್ರೆ ಏನಾಗಬಹುದು? ಅಧ್ಯಯನಗಳ ಪ್ರಕಾರ 15ರಿಂದ 20% ಜನರಲ್ಲಿ ಮರುಪೆಟ್ಟು, ACL ಮರುಪೆಟ್ಟು, ಇಂಜುರಿ ಆಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಮತ್ತೊಂದು ಮೊಣಕಾಲಿನಲ್ಲೂ ಕೂಡ ACL ಪೆಟ್ಟಾಗುವ ಸಾಧ್ಯತೆ 10ರಿಂದ 15% ಇದೆ ಅಂತ ತಿಳಿದು ಬರುತ್ತೆ. ಈಗ ಅರ್ಥ ಆಯಿತಾ ACL ರಿಹ್ಯಾಬಿಲಿಟೇಷನ್ ವ್ಯಾಯಾಮಗಳು ಎಷ್ಟು ಮುಖ್ಯ ಅಂತ? ಈ ವ್ಯಾಯಾಮಗಳನ್ನು ಮಾಡೋದ್ರಿಂದ ಕೇವಲ ನಮ್ಮ ಮೊಣಕಾಲು ಆರೋಗ್ಯಕ್ಕಷ್ಟೇ ಅಲ್ಲ, ನಮ್ಮ ಸಮಗ್ರ ಆರೋಗ್ಯಕ್ಕೂ ಕೂಡ ಸಹಾಯ ಮಾಡುತ್ತೆ. ನಾವ್ಯಾಕೆ ಈ ವ್ಯಾಯಾಮಗಳನ್ನು ಜೀವನ ಪರ್ಯಂತ ಮುಂದುವರಿಸಬಾರದು?